ನಮಸ್ತೆ ವೀಕ್ಷಕರೇ, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿರುವಂಥದ್ದು. 4,000 ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಕೇವಲ 4,000 ಮಾತ್ರ ಅಲ್ಲ, 6,000ದವರೆಗೂ ಕೂಡ ನಿಮ್ಮ ಒಂದು ಖಾತೆಗೆ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿರುವಂಥದ್ದು. ಹಾಗಾದರೆ ಯಾರಿಗೆ 6,000 ರೂಪಾಯಿ ಸಿಗುತ್ತೆ, ಯಾರಿಗೆ 4,000 ರೂಪಾಯಿ ಸಿಗುತ್ತೆ, ಯಾವ ಯಾವ ಜಿಲ್ಲೆಗೆ ಮತ್ತು ಯಾವ ಕಂತಿನ ಹಣ ಸಿಗುವಂಥದ್ದು, 18, 19, 20, 21 ಈ ರೀತಿ ಕಂತುಗಳು ಕೊಡಬೇಕಾಗಿ ಇದೆ. ಯಾಕೆ ಅಂತಂದರೆ ಇದುವರೆಗೂ ಕೂಡ 19ನೇ ಕಂತು ಅಂತ ತಗೊಂಡ್ರೆ ಫೆಬ್ರವರಿಯ ಹಣ, ಅದು ಮಾರ್ಚ್ ಹಣ ಅಂತ ತಗೊಂಡ್ರೆ 20ನೇ ಕಂತು, ಏಪ್ರಿಲ್ದು 21, ಈ ರೀತಿಯಾಗಿ ಇನ್ನೂ ಕೂಡ ಹಣ ಅನ್ನುವಂಥದ್ದು ಮಹಿಳೆಯರ ಖಾತೆಗೆ ಜಮಾ ಮಾಡಿಲ್ಲ. ಯಾವುದು ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂಥದ್ದು ಏನು ಅಂತ ಅಂದರೆ 6,000 ರೂಪಾಯಿಗಳು ಕೂಡ ಸಿಗುತ್ತೆ, ಯಾವ ದಿನಾಂಕದಂದು ಸಿಗುತ್ತೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ನಿಮಗೆ DBTಯ ಮುಖಾಂತರ ಹಣ ಅನ್ನುವಂಥದ್ದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಮಾಹಿತಿ ಕೊಟ್ಟಿರುವಂಥದ್ದು, ಅಪ್ಡೇಟನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಪ್ರತಿಯೊಂದು ವಿಚಾರವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಒಂದೇ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರು ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಸುಮಾರು 1,28,00,000 ಗೃಹಲಕ್ಷ್ಮಿಯರು ಅಂತಂದರೆ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ 18 ಕಂತಿನವರೆಗೂ ಕೂಡ ಹಣವನ್ನು ಪಡ್ಕೊಂಡಿರುವಂಥದ್ದು ಅಂತಂದರೆ 36,000 ರೂಪಾಯಿಗಳು ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಬಂದಿದೆ. ಆದರೆ 18ನೇ ಕಂತಿನ ಹಣ ಒಂದಷ್ಟು ಜನಕ್ಕೆ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರಿಗೆಲ್ಲ ಬಂದಿದೆ ಅಲ್ವಾ 18ನೇ ಕಂತು, ಅವರಿಗೆ 19 ಮತ್ತು 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ 2 ಕಂತಿನ ಹಣ ಸೇರಿ 4,000 ರೂಪಾಯಿಗಳು ಬರಬೇಕು. ಯಾರಿಗೆ 18ನೇ ಕಂತು ಬಂದಿಲ್ಲ ಅವರಿಗೆ 6,000 ಹಣ ಅನ್ನುವಂಥದ್ದು ಇದುವರೆಗೂ ಕೂಡ ಬರಬೇಕಾಗಿ ಇರುತ್ತೆ. ಈಗಾಗಲೇ ಮೇ ತಿಂಗಳವರೆಗೂ ಕೂಡ ಬಂದಿದೆ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ 19ನೇ ಕಂತಿನ ಹಣ ಏಪ್ರಿಲಲ್ಲಿ ಬರಬೇಕಿತ್ತು, ಆದರೂ ಕೂಡ ಬಂದಿಲ್ಲ. ಅದ್ರ ಬಗ್ಗೆ ಒಪ್ಕೊಂಡಿರೋವಂಥದ್ದು. ಯಾಕೆ ಅಂತಂದರೆ ನಾವು 18ನೇ ಕಂತಿನ ಹಣ ಎಲ್ರಿಗೂ ಕೂಡ ಕೊಟ್ಟಿರಲಿಲ್ಲ. 90% ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ವಿ, 10% ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಒಪ್ಕೊಂಡಿದ್ದಂಥದ್ದು. ಸೊ 18ನೇ ಕಂತಿನ ಹಣ ಎಲ್ರಿಗೂ ಹಾಕಿದ ನಂತರ ಮಾತ್ರ 19ನೇ ಕಂತಿನ ಹಣವನ್ನು ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಲ್ವಾ. ಹಾಗಾಗಿ 18ನೇ ಕಂತಿನ ಹಣವನ್ನು ನಾವು ಎಲ್ರಿಗೂ ಕೂಡ ಜಮಾ ಮಾಡುವ ಕಾರ್ಯದಲ್ಲಿ ಇದ್ವಿ ಅಂತ ಕೂಡ ಹೇಳಿರುವಂಥದ್ದು. ನೋಡಿ ಸ್ನೇಹಿತರೆ, 18ನೇದು ಇನ್ನೇನು ಜಮಾ ಆಗೋದಕ್ಕಂತೂ ಪ್ರಾರಂಭ ಆಗೋಗ್ಬಿಟ್ಟಿದೆ. ಅಂದರೆ ಯಾರ್ಯಾರಿಗೆಲ್ಲ ಬಂದಿರಲಿಲ್ಲ ಅಲ್ವಾ ಅವರಿಗೆಲ್ಲ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳಬಹುದು. ಹಾಗಾಗಿ 18 ಮುಗಿದಿದ್ದ ತಕ್ಷಣ 19ನೇ ಕಂತಿನ ಹಣ ಮಾತ್ರವಲ್ಲ ಸ್ನೇಹಿತರೆ, 20ನೇ ಕಂತಿನ ಹಣ ಕೂಡ ಸೇರಿಸಿ 4,000 ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಇದೆ. ಮೇ ತಿಂಗಳಿನಲ್ಲಿಯೇ ಸಿಗ್ತಾ ಇದೆ, ಅದು ಕೂಡ 3ನೇ ವಾರದಲ್ಲಿ ಅನ್ನುವಂಥದ್ದು ಕೂಡ ತಿಳಿಸಿರುವಂಥದ್ದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ. ಅವರು ಹೇಳಿದರು 1 ವಾರದಲ್ಲೇ ಕೊಡ್ತೀವಿ ಅಂತ. ಆದರೆ
ಇವಾಗ 19 ಮಾತ್ರ ಅಲ್ಲ 20 ಕೊಡ್ತೀವಿ, ಆದರೆ 3ನೇ ವಾರದಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಯಾವ ಜಿಲ್ಲೆಗೆ ಕೊಡ್ತಾರೆ ಅಂದರೆ ಒಂದೇ ಜಿಲ್ಲೆ 2 ಜಿಲ್ಲೆ ಅಂತ ಇಲ್ಲ ಸ್ನೇಹಿತರೆ, ಎಲ್ಲ ಜಿಲ್ಲೆಯವ್ರಿಗೂ ಕೂಡ ನಾವು 6,000ನ ಕೊಡ್ತೀವಿ. ಅಂದರೆ 18ನೇ ಕಂತು ಬಂದಿಲ್ಲ ಅಂದರೆ, ಅದು ಬಂದಿತ್ತು ಅಂತಂದರೆ ಒಟ್ಟು 4,000 ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿದ್ದಾರೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ.